ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ದಿನದಿಂದ ದಿನಕ್ಕೆ ಒಬ್ಬೊಬ್ಬರು ಸಚಿವರ ಹೇಳಿಕೆಗಳು ಬಹಳಷ್ಟು ಚಟುವಟಿಕೆಗಳನ್ನು ಹುಟ್ಟಾಕ್ತಾ ಇರುವಂಥದ್ದು, ಬಹಳಷ್ಟು ಚರ್ಚೆಗಳನ್ನು ಹುಟ್ಟಾಕ್ತಾ ಇರುವಂಥದ್ದು. ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಗರಿಗೆದರಿದ ಒಂದಷ್ಟು ಚಟುವಟಿಕೆಗಳು. ರಾಜ್ಯ ಕಾಂಗ್ರೆಸ್ನಲ್ಲಿ ಗರಿಗೆದರಿದ ಚಟುವಟಿಕೆಗಳು ನಿಜವಾಗುತ್ತಾ? ಸಚಿವ ರಾಜಣ್ಣ ನೀಡಿದಂತಹ ಹೇಳಿಕೆ, ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ್ರು ಸಚಿವ ರಾಜಣ್ಣ. ಸಂಪುಟ ಪುನರ್ರಚನೆಗೆ ಟೈಮ್ ಫಿಕ್ಸ್ ಆಯ್ತಾ ಅನ್ನುವಂಥ ಚರ್ಚೆ ಬರ್ತಾ ಇದೆ. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಸಂಪುಟ ಪುನರ್ರಚನೆ ಆಗಬಹುದಾ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಗರಿಗೆದರಿದ ಚಟುವಟಿಕೆಗಳು ನಿಜವಾಗುತ್ತಾ? ಸಚಿವ ರಾಜಣ್ಣ ಅವರು ನೀಡಿದಂತಹ ಹೇಳಿಕೆ ಅನ್ನುವಂಥದ್ದು. ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತನಾಡಿದ್ರು ಸಚಿವ ರಾಜಣ್ಣ ಅವರು. ಸಂಪುಟ ಪುನರ್ರಚನೆ ಆಗುವಂತಹ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಡಿಸೆಂಬರ್ಗೆ ಆಗಬಹುದು ಅಂತ ಹೇಳಲಾಗ್ತಾ ಇತ್ತು. ಇದೀಗ ಎಲ್ಲೋ ಒಂದು ಕಡೆ ಸಚಿವ ರಾಜಣ್ಣ ಅವರು ಕೊಟ್ಟಂತಹ ಒಂದು ಹೇಳಿಕೆ ನಿಜವಾಗುತ್ತಾ ಅನ್ನುವಂಥದ್ದು. ಅಂದರೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗಬಹುದು ಅಂತ ಹೇಳಿದ್ರು. ಇದೀಗ ಸಂಪುಟ ಪುನರ್ರಚನೆ. ಆಪ್ತ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಜೊತೆ ಸಿಎಂ ಚರ್ಚೆ. 1 ಗಂಟೆಗೂ ಹೆಚ್ಚು ಕಾಲ ಸತೀಶ್ ಮತ್ತು ಸಿಎಂ ಮಾತುಕತೆ ನಡೆಸಿದ್ದಾರೆ. ಸತೀಶ್ ಬೆನ್ನಲ್ಲೇ ಪರಮೇಶ್ವರ್ ಜೊತೆ ಸಮಾಲೋಚನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಬೆಂಗಳೂರಿನಲ್ಲಿ ಸಿಎಂ ಮತ್ತು ಪರಂ ರಹಸ್ಯ ಮಾತುಕತೆ ನಡೆಸಿದ್ದಾರೆ. ಕಳೆದ ರಾತ್ರಿ ಕಾವೇರಿ ನಿವಾಸದಲ್ಲಿ ಮಹತ್ವದ ಚರ್ಚೆ ಆಗ್ತಾ ಇರುವಂಥದ್ದು. ಅರ್ಧ ಗಂಟೆಗೂ ಹೆಚ್ಚು ಕಾಲ ನಾಯಕರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಆಪ್ತ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಒಂದಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಆಪ್ತ ಸಚಿವರ ಜೊತೆ ಮುಖ್ಯಮಂತ್ರಿಗಳು ಸಮಾಲೋಚನೆ ಮಾಡ್ತಾ ಇದ್ದಾರೆ. ಡೆಲ್ಲಿಯಲ್ಲಿದ್ದಾಗ ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಮಾಡಿದ್ರು. ನಿನ್ನೆ ರಾತ್ರಿ ಕಾವೇರಿ ನಿವಾಸದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ರು. ಎಲ್ಲೋ ಒಂದು ಕಡೆ ಆಪ್ತರ ಜೊತೆ ಸಮಾಲೋಚನೆಯನ್ನು ನಡೆಸಿ ಮುಂದಿನ ಹೆಜ್ಜೆ ಯಾವ ರೀತಿ ಇಡಬೇಕು, ಯಾರ್ಯಾರನ್ನು ಒಳಗೆ ಕರ್ಕೊಳ್ಬೇಕು, ಯಾರ್ಯಾರಿಗೆ ಕೊಡಬೇಕು ಈ ಒಂದು ಸಂಪುಟ ಪುನರ್ರಚನೆಯಲ್ಲಿ, ಇದೆಲ್ಲದರ ಬಗ್ಗೆ ಮತ್ತು ಯಾರ್ಯಾರ ಕೆಲಸದ ವೈಖರಿ ಹೇಗಿದೆ, ಯಾರನ್ನು ಇರಿಸ್ಕೊಳ್ಬೇಕು, ಯಾರನ್ನು ಕೈ ಬಿಡಬೇಕು, ಇದೆಲ್ಲವನ್ನು ಹೈಕಮಾಂಡ್ ಗಮನಕ್ಕೆ ತರಬೇಕಾಗತ್ತೆ. ಹೈಕಮಾಂಡ್ ಗಮನಕ್ಕೆ ತಂದು ಅವರು ವರಿಷ್ಠರ ನಿರ್ಧಾರಕ್ಕೆ ಬದ್ಧರಾಗಿರಬೇಕಾಗತ್ತೆ. ಮತ್ತು ಇಲ್ಲಿ ಶಾಸಕರನ್ನು ವಿಶ್ವಾಸಕ್ಕೆ ತಗೊಳ್ಬೇಕಾಗತ್ತೆ. ಸಚಿವರು ಯಾರಾಗ್ತಾರೆ, ಸಚಿವರನ್ನು ಯಾರು ಇಳಿಸಬೇಕಾಗತ್ತೆ, ಇವರೆಲ್ಲರನ್ನ ವಿಶ್ವಾಸದಲ್ಲಿ ತಗೊಳ್ಳುವಂಥ ಒಂದಷ್ಟು ಕೆಲಸಗಳಿರುತ್ತೆ ಮುಖ್ಯಮಂತ್ರಿಗಳಿಗೆ. ಇದರ ಜೊತೆಗೆ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಪರಂ ಮತ್ತು ಸಿಎಂ ಮಾತುಕತೆಯನ್ನು ನಡೆಸಿದ್ದಾರೆ. ಶಾಸಕರ ಅಸಮಾಧಾನ, ಸಚಿವ KN ರಾಜಣ್ಣ ಅವರ ಹೇಳಿಕೆ, ವಿಧಾನ ಪರಿಷತ್ ಖಾಲಿ ಉಳಿದಿರುವಂತಹ 4 ಸ್ಥಾನಗಳನ್ನು ಭರ್ತಿ ಮಾಡುವಂತಹ ಕೆಲಸ, ರಾಜ್ಯಕ್ಕೆ ರಣದೀಪ್ ಸುರ್ಜೇವಾಲಾ ಆಗಮನದ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದಾರೆ ಇಬ್ಬರು ಕೂಡ. ಬಹಿರಂಗ ಹೇಳಿಕೆ ನೀಡಿರುವಂತಹ ಶಾಸಕರ ಸಿಟ್ಟು ಶಮನಕ್ಕೆ ತಂತ್ರವನ್ನು ಹೂಡಲಾಗ್ತಾ ಇದೆ. ಹೀಗಾಗಿ ಆಪ್ತ ಸಚಿವರ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಕುತೂಹಲ ಮೂಡಿಸಿದೆ ಸಿದ್ದರಾಮಯ್ಯ ಅವರು ಮತ್ತು ಪರಮೇಶ್ವರ್ ಅವರ ಚರ್ಚೆ. ಪ್ರಸ್ತುತ ವಿದ್ಯಮಾನಗಳು ಏನೇನು ಆಗ್ತಾ ಇದೆ, ಇದೆಲ್ಲ ಬೆಳವಣಿಗೆಗಳ ಬಗ್ಗೆ ಇಬ್ಬರೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಅಸಮಾಧಾನಿತ ಶಾಸಕರ ಹೇಳಿಕೆ ಆಗಿರಬಹುದು ಮತ್ತು ಖಾಲಿ ಉಳಿದಿರುವಂಥ ವಿಧಾನ ಪರಿಷತ್ ಒಂದು ಸೀಟ್ಸ್ ಏನೇನು ಖಾಲಿ ಇದೆ, ಅದಕ್ಕೆ ಯಾರನ್ನು ತಗೊಳ್ಬೇಕು ಅನ್ನುವಂಥ ಚರ್ಚೆ ಆಗಿರಬಹುದು. ಇತ್ಲ ಕಡೆ ಸಚಿವ ರಾಜಣ್ಣ ಅವರ ಹೇಳಿಕೆ ಆಗಿರಬಹುದು. ಇದೀಗ ಸಂಪುಟ ಪುನರ್ರಚನೆ ಬಗ್ಗೆ ಎಲ್ಲದರ ಬಗ್ಗೆ ಆಪ್ತರ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದಾರೆ ಮತ್ತು ರಾಜ್ಯಕ್ಕೆ ರಣದೀಪ್ ಸುರ್ಜೇವಾಲಾ ಅವರು ಬರ್ತಾ ಇರುವಂಥದ್ದು, ಏನೇನು ಮಾಡಬೇಕು, ಇದೆಲ್ಲ ಅವರ ಗಮನಕ್ಕೆ ಏನೇನು ತರಬೇಕು, ಇದೆಲ್ಲದರ ಹೇಳಿಕೆಯನ್ನು ಯಾವ ರೀತಿಯಾಗಿ ತಗೊಳ್ಬೇಕು ಅನ್ನುವಂಥದ್ದು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಡೆಸ್ಕ್ ಲೈವ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಒಂದು ಕಡೆ ಇದೀಗ ಸಂಪುಟ ಪುನರ್ರಚನೆ ಹತ್ತಿರ ಆಗ್ತಾ ಇರುವಂಥದ್ದು, KN ರಾಜಣ್ಣ ಅವರ ಹೇಳಿಕೆ ನಿಜವಾಗುತ್ತಾ ಅನ್ನುವಂಥ ಚರ್ಚೆ, ಜೊತೆಗೆ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಆಪ್ತರ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಅಂದರೆ ಅಸಮಾಧಾನಿತ ಶಾಸಕರ ಹೇಳಿಕೆಗಳು, ಸಚಿವ KN ರಾಜಣ್ಣ ಅವರ ಹೇಳಿಕೆ, ವಿಧಾನ ಪರಿಷತ್ ಸ್ಥಾನಗಳ ಬಗ್ಗೆ ಒಂದಷ್ಟು ಚರ್ಚೆ ಇರಬಹುದು ಮತ್ತು ರಣದೀಪ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಅವರ ಗಮನಕ್ಕೆ ಏನೇನು ತರಬೇಕು, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಏನಾಗಬಹುದು ಕಾಂಗ್ರೆಸ್ ಪಾಳಯದಲ್ಲಿ ಅಂತ ಡೀಟೇಲ್ಸ್ ಕೊಡೋದಾದರೆ? ಸಂತೋಷ್, ಖಂಡಿತ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಭುಗಿಲೆದ್ದಿರುವಂಥ ಅಸಮಾಧಾನದ ಹೊಗೆಯನ್ನು ತಣ್ಣಗಾಗಿಸುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯವರು ಒಂದಷ್ಟು ಕಸರತ್ತನ್ನು ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ದೆಹಲಿಯಿಂದ ಬಂದಿರತಕ್ಕಂಥ ಸಿಎಂ ಸಿದ್ದರಾಮಯ್ಯವರು ನೇರವಾಗಿ BR ಪಾಟೀಲ್ ಮತ್ತು ರಾಜಕಾಯಿಯವ್ರನ್ನ ಒಂದಷ್ಟು ಶಾಸಕರನ್ನ ಕಾವೇರಿ ನಿವಾಸಕ್ಕೆ ಕರೆಸ್ಕೊಂಡು ಎದ್ದಿರುವಂಥ ಅಸಮಾಧಾನವನ್ನು ಶಮನ ಮಾಡುವಂಥ ಒಂದು ನಿಟ್ಟಿನಲ್ಲಿ ಒಂದಷ್ಟು ಶಾಸಕರನ್ನ ಸಭೆ ಮಾಡಿ ಅವ್ರ ಜೊತೆಗೆ ಏನು ಭುಗಿಲೆದ್ದಿರುವಂಥ ಅಸಮಾಧಾನವನ್ನು ತಣ್ಣಗಾಗಿಸುವಂಥ ನಿಟ್ಟಿನಲ್ಲಿ ಏನೇ ಒಂದು ಅಸಮಾಧಾನ ಇದ್ರೂ ಕೂಡ ಕುಳಿತು ಮಾತನಾಡಿಕೊಳ್ಳೋಣ. ಜೊತೆಗೆ ಯಾವುದೇ ರೀತಿ ಒಂದು ನಿಮ್ಗೆ ಏನೋ ಒಂದು ಆಕ್ರೋಶ ಇದ್ರೂ ಕೂಡ ಅದು ನೇರವಾಗಿ ನಮ್ಮ ಜೊತೆ
ಹೇಳಿ ನಾವು ಸರಿಪಡಿಸುವಂಥ ಒಂದು ನಿರ್ಧಾರ ಮಾಡ್ತೇವೆ ಅಂತ ಸಿ ಎಂ ಸಿದ್ದರಾಮಯ್ಯವರು ಒಂದಷ್ಟು ಶಾಸಕರ ಜೊತೆ ಭರವಸೆಯನ್ನು ಕೊಟ್ಟಿದ್ರು. ಅದಾದ ನಂತರ ಮಾರನೇ ದಿನವೇ ಸಹಕಾರ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜನವರು ಒಂದಷ್ಟು ಹೇಳಿಕೆಯನ್ನು ಕೊಡ್ತಾರೆ. ಆ ಒಂದು ಹೇಳಿಕೆ ಇದೀಗ ರಾಜಕೀಯವಾಗಿ ಸಾಕಷ್ಟೊಂದು ಸಂಚಲನ ಪಡ್ಕೊಳ್ಳುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಭಾರಿ ಒಂದು ಕ್ರಾಂತಿ ಉಂಟಾಗುತ್ತೆ ಅಂತ ಏನು ಕೆ ಎನ್ ರಾಜನ ಹೇಳಿಕೆ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಒಂದಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷದಲ್ಲೇ ಆಗ್ತಿರುವಂಥದ್ದು. ಅದರಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯ ಪ್ರಮುಖವಾಗಿ ದೆಹಲಿಯಲ್ಲಿ ಸತೀಶ್ ಜಾರಕಿಹೊಳಿ ಜೊತೆ ಖುದ್ದಾಗಿ ಒಂದು ಗಂಟೆಗೂ ಹೆಚ್ಚು ಕಾಲ ಒಂದಷ್ಟು ಸಭೆಯನ್ನ ಮಾಡ್ತಾರೆ. ಅದಾದ ನಂತರ ಬೆಂಗಳೂರಿಗೆ ಬಂದ ನಂತರ ಗೃಹ ಸಚಿವ ಪರಮೇಶ್ವರ್ ನಿವಾಸದಲ್ಲಿ ಒಂದಷ್ಟು ಏನು ಸಭೆಯನ್ನ ಮಾಡ್ತಾರೆ. ಅದ್ರ ಜೊತೆಗೆ ಅಂದೇ ದಿನ ರಾತ್ರಿ ಕೂಡ ಸಿ ಎಂ ಕಾವೇರಿ ನಿವಾಸದಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಪರಮೇಶ್ವರ್ ಆಗಿರ್ಬೋದು ಮತ್ತು ಸಿದ್ದರಾಮಯ್ಯ ಅವರು ಆಗಿರ್ಬೋದು 1 ಗಂಟೆಗೂ ಹೆಚ್ಚು ಕಾಲ ಪ್ರಸ್ತುತ ಆಗುವಗಳ ಬಗ್ಗೆ ಮತ್ತು ರಾಜಕೀಯ ವಿದ್ಯಮಾನಗಳ ಜೊತೆಗೆ ಒಂದಷ್ಟು ಏನು ಖಾಲಿ ಉಳಿದಿರುವಂಥ ವಿಧಾನ ಪರಿಷತ್ ಸ್ಥಾನ ಆಗಿರ್ಬೋದು, ಕೈ ಶಾಸಕರ ಒಂದು ಅಸಮಾಧಾನ ವಿಚಾರ ಆಗಿರ್ಬೋದು, ಅನುದಾನ ಹಂಚಿಕೆ ಆಗಿರ್ಬೋದು, ಇದೆಲ್ಲವೂ ಕುರಿತು ಒಂದಷ್ಟು ಚರ್ಚೆ ಮಾಡಿರುವಂಥ ಈ ಉಭಯ ನಾಯಕರು ಎಲ್ಲೊಂದು ಕಡೆ ಮುಂದಿನ ಒಂದು ಸಂಪುಟ ವಿಸ್ತರಣೆ ಆಗಿರ್ಬೋದು, ಜೊತೆಗೆ ಹೈಕಮಾಂಡ್ ಕೊಟ್ಟಿರುವಂಥ ಸೂಚನೆ ಆಗಿರ್ಬೋದು, ಇದ್ರ ಬಗ್ಗೆ ಇಬ್ಬರು ಕೂಡ ಒಂದು ಪ್ರಸ್ತಾಪ ಮಾಡಿದ್ದಾರೆ. ಅದರ ಜೊತೆಗೆ ಏನು ಮುಂದಿನ ದಿನಗಳಲ್ಲಿ ಏನು ಸಿ ಎಂ ಸಿದ್ದರಾಮಯ್ಯವರು ದೆಹಲಿಗೆ ಹೋಗಬೇಕಾದ ಕಾರಣ, ಅದರಲ್ಲೂ ಕೂಡ ಪ್ರಸ್ತುತ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಇರೋದ್ರಿಂದ ದೆಹಲಿಗೆ ಮರಳಿದ ತಕ್ಷಣ ಸಿ ಎಂ ಸಿದ್ದರಾಮಯ್ಯವರು ನೇರವಾಗಿ ಬೆಂಗಳೂರಿನ ದೆಹಲಿಗೆ ತೆರಳುತ್ತಾರೆ. ಅಲ್ಲಿ ಪ್ರಮುಖವಾಗಿ ಮುಂದಿನ ಒಂದು ಸಚಿವ ಸಂಪುಟಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಒಂದು ಆಗುವಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಇಲ್ಲಿ ಪ್ರಮುಖವಾಗಿ 8 ರಿಂದ 10 ಸಚಿವರಿಗೆ ಒಂದಷ್ಟು ಈ ಬಾರಿ ಸಚಿವ ಸಂಪುಟದಲ್ಲಿ ಮೇಜರ್ ಸರ್ಜರಿ ಆದರೆ 8 ರಿಂದ 10 ಸಚಿವರಿಗೆ ಈ ಬಾರಿ ಕೋಕ್ನ ಕೊಡಲಾಗುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಯಾರೆಲ್ಲ ತನ್ನ ಒಂದು ಕೊಟ್ಟಿರುವಂತಹ ಸಮರ್ಥ ಜವಾಬ್ದಾರಿಯನ್ನು ನಿಭಾಯಿಸಿರುವುದಿಲ್ಲ, ಅದರಲ್ಲೂ ಕೂಡ ತಮ್ಮ ಒಂದು ಕಾರ್ಯವೈಖರಿ ಬಗ್ಗೆ ಹೈಕಮಾಂಡ್ ಕೂಡ ಒಂದಷ್ಟು ರಿಪೋರ್ಟ್ ತಯಾರಿ ಮಾಡಿಕೊಂಡಿದೆ. ಹೀಗಾಗಿ ಪ್ರಸ್ತುತ ಏನು ಸಚಿವರ ಒಂದು ಕಾರ್ಯವೈಖರಿ ಆಧಾರದ ಮೇಲೆ 8 ರಿಂದ 10 ಸಚಿವರಿಗೆ ಒಂದಷ್ಟು ಗೇಟ್ ಪಾಸ್ ಕೊಡುವಂತ ಒಂದು ನಿರ್ಧಾರ ಮಾಡಲಾಗಿದೆ. ಇದರ ಜೊತೆಗೆ ಏನು ವಲಸಿಗ ಕಾಂಗ್ರೆಸ್ಸಿಗರಲ್ಲಿ ಪ್ರಮುಖವಾಗಿ ಲಕ್ಷ್ಮಣ್ ಸವದಿ ಆಗಿರ್ಬೋದು, ಜೊತೆಗೆ ಶಿವಲಿಂಗೇಗೌಡರು ಆಗಿರ್ಬೋದು, ಗುಬ್ಬಿ ಶ್ರೀನಿವಾಸ್ ಆಗಿರ್ಬೋದು, ಇವ್ರನ್ನೆಲ್ಲ ಕಾಂಗ್ರೆಸ್ನಲ್ಲಿ ಏನೋ ಒಂದಷ್ಟು ಭರವಸೆನ ಕೊಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡ್ಕೊಂಡಿರುವಂಥದ್ದು. ಹೀಗಾಗಿ ಸದ್ಯದ ಮಟ್ಟಿಗೆ ಅವ್ರನ್ನ ಒಂದು ಕೊಟ್ಟಿರ್ತಕ್ಕಂಥ ಭರವಸೆನ ಈಡೇರಿಸಿಕೊಂಡು ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಬೇಕಿದೆ. ಒಂದು ವೇಳೆ ಅವ್ರನ್ನ ಪರಿಗಣಿಸದೇ ಇದ್ದಲ್ಲಿ ಮುಂದೆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಆಗುವಂಥ ಒಂದು ವ್ಯತಿರಿಕ್ತ ಪರಿಣಾಮಗಳಿಗೆ ಇವರೇ ಕಾರಣ ಆಗುತ್ತೆ ಅಂತ ಎಲ್ಲೋ ಒಂದು ಕಡೆ ಹೈಕಮಾಂಡ್ಗೆ ಮನದಟ್ಟಾಗಿದೆ. ಹೀಗಾಗಿ ಇವರಿಗೆ ಒಂದು ಇನ್ನು ವಲಸಿಗ ಕಾಂಗ್ರೆಸ್ಸರಿಗೆ ಸಚಿವ ಸ್ಥಾನ ಕೊಟ್ಟು ಮತ್ತೆ ಯಾರೆಲ್ಲ ಹಿರಿಯ ಶಾಸಕರಿದ್ದಾರೆ, ಯಾರು ಅಸಮಾಧಾನ ಹೊರಾಗ್ತಿದ್ದಾರೆ ಅವರಿಗೆ ಒಂದಷ್ಟು ಸಚಿವ ಸ್ಥಾನವನ್ನು ಕೊಟ್ಟು. ಎಸ್, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.